ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. My pranams to all Atmajyotis. ಆನಂದ ನಮ್ಮ ಸ್ವರೂಪ. The bliss is my nature. But why I am not experiencing it? ನನ್ನ ಯಾಕೆ ಅನುಭವಿಸ್ತಾ ಇಲ್ಲ? ಇಡೀ ವಿಶ್ವದಲ್ಲಿ ಆನಂದ ತುಂಬಿಕೊಂಡು ಹೋಗಿದೆ ಅಂತ ಹೇಳ್ತೀರ, ನಮ್ಮಲ್ಲಿ ಆನಂದ ತುಂಬಿಕೊಂಡು ಹೋಗಿದೆ ಅಂತ ಹೇಳ್ತೀರ. We say that the whole universe existence is nothing but bliss. I am also full of bliss. ನಾನು ಕೂಡ ಆನಂದ ತುಂಬಿಕೊಂಡು ಹೋಗಿದೆ. Bliss is existence. ಪ್ರಕೃತಿ ಅಂದ್ರೆ ಆನಂದ ಸ್ವರೂಪ. ಆದರೂ ನಮ್ಗೆ ಯಾಕೆ ಆನಂದದ ಕೊರತೆ? Why still we are feeling deficiency of the bliss? Why still we are missing the bliss itself? ಯಾಕೆ ಆನಂದವನ್ನು ಕಳ್ಕೊಂಡಿದ್ದೇವೆ? ಆನಂದ ಹೊರಗಡೆ ಅಂತ ಹುಡುಕ್ತಾ ಇದ್ದೀರಾ. ಒಂದು ಆನಂದ ಅನ್ನೋ ಹೆಸರು ಮಾಡ್ಕೊಂಡ್ರಿ, ಮದುವೆ ಮಾಡ್ಕೊಂಡ್ರಿ, ಅದು ಪರವಾಗಿಲ್ಲ, ಆಯ್ತಾ? ಶಾಂತಿ ಅನ್ನೋ ಹುಡುಗಿ ಮದುವೆ ಮಾಡ್ಕೊಂಡ್ರಿ, ಅದು ಪರವಾಗಿಲ್ಲ. You try to search for Ananda, bliss outside. ಅವೆಲ್ಲ ಆಯ್ತು, ಬ್ಲಿಸ್ ಔಟ್ಸೈಡ್ ಇಲ್ಲ ಅಂತ ಗೊತ್ತಾಯ್ತು ಜನರಿಗೆ. ಮೆನಿ ಪೀಪಲ್ ಆರ್ ಶೂರ್ ಬ್ಲಿಸ್ ಇಸ್ ನಾಟ್ ಔಟ್ಸೈಡ್, ಬ್ಲಿಸ್ ಇಸ್ ಇನ್ಸೈಡ್ ಅಂತ ಹುಡುಕಿ ಶುರು ಮಾಡಿದ್ರು. ಎಲ್ಲಿದೆಯಪ್ಪ ಅದು? ಹಾರ್ಟ್ ಅಲ್ಲಿ ಇದೆಯೋ, ಕಿಡ್ನಿಯಲ್ಲಿ ಇದೆಯೋ, ಲಿವರ್ ಇದೆಯೋ, ತಲೆಯಲ್ಲಿ ಇದೆಯೋ? ವೇರ್ ಇಸ್ ದ ಬ್ಲಿಸ್? ಒಳಗಿದೆ ಅಂತ ಆನಂದ ಹುಡುಕಿ ಶುರು ಮಾಡಿದ್ರು. ಒಳಗೆ ಎಲ್ಲಿ ಸಿಗುತ್ತದು? ಎಕ್ಸ್ರೇ ಹಾಕಿದ್ರೆ ಏನು ಮಾಡಲ್ಲ. ಎಕ್ಸ್ರೇ ನೋಡಿದ್ರೆ ಎಲ್ಲ ಹಾರ್ಟ್ ಕಾಣುತ್ತೆ, ಕಿಡ್ನಿ ಕಾಣುತ್ತೆ, ಲಂಗ್ ಕಾಣುತ್ತೆ, ಇನ್ನೇನೋ ಕಾಣ್ತದೆ, ಆನಂದ ಕಾಣಲ್ಲ. So there are many people who start searching for bliss inside. Where is that bliss found? Is it found in the heart, kidney, liver, brain? Where is that bliss? ಒಳಗೆ ಅಂದ್ರೆ ಇದ್ರ ಒಳಗೆಲ್ಲಪ್ಪ, ಒಳಗೆ ಅಂದ್ರೆ ದೇಹದ ಒಳಗೆಲ್ಲ. Our concept of inside means inside the body. ದೇಹದ ಒಳಗೆಲ್ಲ, ನನ್ನ ಒಳಗೆ, ಇನ್ ಮೀ. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನನ್ನ ಒಳಗೆ ಆನಂದ ಇದೆ. ಸೊ ದ ಬ್ಲಿಸ್ ಈಸ್ ಮೈ ನೇಚರ್. ಆನಂದ ನನ್ನ ಸ್ವರೂಪ. ವೆನ್ ವಿ ಸೇ ಇನ್ ಮೀ, always you start thinking of inside my body. When we say in me, ನನ್ನ ಒಳಗೆ ಅಂತ ಹೇಳಿದ್ರೆ ನನ್ನ ದೇಹದ ಒಳಗಲ್ಲ, ನನ್ನ ಒಳಗೆ, in me. ಸೊ ನಮ್ಗೆ ಮುಂಚೆ ಎಲ್ಲ ಹೇಳ್ಕೊಳ್ಳೋ ಧ್ಯಾನ ಮಾಡುವಾಗ ಒಳಗೆ ಹೋಗಿ ಆನಂದ ಸಿಗುತ್ತೆ ಅಂತ ಹೇಳಿದ್ರು. ಒಳಗೆ ಹೋಗಿ ಟು ಗೋ ಇನ್ಸೈಡ್ ಅಂಡ್ ಫೈಂಡ್ ಬ್ಲಿಸ್ ಅಂತ. ಸೊ ನಾವು ಕಣ್ಣು ಹುಡುಕಿದ ಒಳಗೆ we keep on searching for Ananda inside. Somewhere we find the kidney, somewhere we find the liver. No Ananda. Ananda sigala. ಒಳಗೆ ಅಂತ ಹೇಳ್ಬೋದು, ದೇಹದ ಒಳಗೆ ಅಂತ ತಿಳ್ಕೊಬೇಡಿ. ಡೋಂಟ್ ಥಿಂಕ್ ದಟ್ ಇಟ್ಸ್ ಇನ್ಸೈಡ್ ಯು, ಇನ್ಸೈಡ್ ಯುವರ್ ಬಾಡಿ. ನಿಮ್ಮ ದೇಹದ ಒಳಗಲ್ಲ, ನಿಮ್ಮ ಒಳಗೆ. ಇಟ್ ಈಸ್ ಇನ್ ಯು. ಯುವರ್ ನೇಚರ್ ಇಸ್ ಆನಂದ. What will be your nature? The world what you see, ನೀವು ಪ್ರಪಂಚ ಏನ್ ನೋಡ್ತಾ ಇದ್ದೀರಾ ಅದು ಎಲ್ಲಿದೆ? ಅದು the world what you see
is an image in your brain. ನೀವು ಪ್ರಪಂಚ ಏನು ನೋಡ್ತಾ ಇದ್ದೀರಾ ಅದು ನಿಮ್ಮ ತಲೆಯೊಳಗೆ ಇರುವಂತ ಚಿತ್ರ ಅಷ್ಟೇ. It is nothing more than an image in your brain. The world is such a vast world consisting of stars, planets, galaxies, is nothing but a small image less than the stamp size. ಇಡೀ ಪ್ರಪಂಚ ಇದೆಯಲ್ಲ ನಮ್ಮ ತಲೆಯೊಳಗೆ ಒಂದು ಸಣ್ಣ ಭಾಗದ ಒಂದು ಚಿತ್ರ ಇದೆ ಅಷ್ಟೇ. ಅದನ್ನು ನೋಡ್ತಾ ಇದ್ದೀವಿ ನಾವು ಪ್ರಪಂಚ ಅಂತ. We are seeing that as the world. And it's nice 3D television set, 1 inch at the back of the brain. So we have never seen the world. ನಾವು ಪ್ರಪಂಚ ನೋಡೇ ಇಲ್ಲ. Video. So, the moment we say inside us, we start thinking it's inside our body. But all what we think is ulta pulta. Ella ulta. ಪ್ರಪಂಚದಲ್ಲಿ ನಾವಿದ್ದೆ, ನನ್ನ ದೇಹ ಇದೆ ಅಂತ ಕಾಣಿಸ್ತದೆ. We think that our body is in the world. On the contrary, the world is your body. ಪ್ರಪಂಚ ಏನಿದೆ ನಿಮ್ಮ ತಲೆಯೊಳಗಿದೆ. Okay, a small screen is there inside your brain. The world is seen in that screen, nothing else. ಪ್ರಪಂಚ ಕಾಣ್ತದೆ ಇಷ್ಟು ಸಣ್ಣ ಜಾಗದಲ್ಲಿ. But you think you are in the world. Okay. Now what you are seeing is in the mind. ಪ್ರಪಂಚ ನಮ್ಮ ದೇಹದೊಳಗಿದೆ, ದೇಹ ಮನಸ್ಸಿನೊಳಗಿದೆ. The mind inside the body. Body is inside the mind. And mind is inside consciousness, in consciousness. ಚೇತನದೊಳಗೆ ಇದು ಮನಸ್ಸಿದೆ. So ನಾವು ಏನು ಉಲ್ಟಾ ತಿಳ್ಕೊಂಡಿದ್ದೀವಿ, ನಾವೆಲ್ಲ ತಿಳ್ಕೊಳ್ಳೋದು ಉಲ್ಟಾ. Whatever we think and whatever we experience and whatever we believe is completely contrary to the reality of nature. ಪ್ರಕೃತಿಯಲ್ಲಿ ಏನಿದೆ ಅದನ್ನು ವಿರುದ್ಧವಾಗಿ ನಡೀತಿದ್ದೇವೆ. ಪ್ರಪಂಚ ಹೊರಗಿದೆ ಅಂತ ತಿಳ್ಕೊಳ್ತೇವೆ, ಪ್ರಪಂಚ ಒಳಗಿದೆ ತಲೆಯೊಳಗೆ. We think world is outside, world is inside in our brain. We think the brain is in mind is inside the brain. ಮನಸ್ಸು the brain ಒಳಗಿದೆ ಅಂತ ತಿಳ್ಕೊಳ್ತೇವೆ. On the contrary, brain is inside the mind. Brain ಮನಸ್ಸಿನೊಳಗಿದೆ. And we think Atma is in me, which body. On the contrary, we are in the Atma. ನಮ್ಮ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಆತ್ಮ ಒಳಗಿದೆ. ಇದೆಲ್ಲ ಉಲ್ಟಾ, ಅದಕ್ಕೆ ಮಾಯೆ ಅಂತ ಹೇಳೋದು. So when I say bliss is in you, ಆನಂದ ನಮ್ಮೊಳಗಿದೆ ಅಂತ ಹೇಳಿದ್ರೆ, ಆನಂದ ನನ್ನ ಆತ್ಮದ ಸ್ವರೂಪ. ಇಟ್ಸ್ ಮೈ ನೇಚರ್ ಆಫ್ ಮೈ ಸೆಲ್ಫ್. ದ ಬ್ಲಿಸ್ ಈಸ್ ಮೈ ಸೆಲ್ಫ್. ಆನಂದ ನನ್ನ ಸ್ವರೂಪ. ಇದು ಅರ್ಥ ಮಾಡ್ಕೊಳ್ಳೋದೇ ಮುಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಆತ್ಮಜ್ಞಾನ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ enlightenment. To realize that my nature is bliss, Ananda. I am the self, Atma, pure. In me, mind is there. Manasu nannolagide. In the mind, the body is there. In the body, the world is there. ಶರೀರದೊಳಗೆ ಪ್ರಪಂಚ ಇದೆ. ಇದನ್ನು ತಿಳ್ಕೊಳ್ಳೋದೆ ಮುಕ್ತಿ. ನಾವೆಲ್ಲ ಉಲ್ಟಾ ಪಟ್ಟ ತಿಳ್ಕೊಳ್ತೇವೆ. All we think is the other way. We think that there is somebody out there. There is somebody outside there. Somebody outward world is outside there.
ಪ್ರಪಂಚ ಎಲ್ಲ ಹೊರಗಿನಿಂದ ನಮ್ಮ ಅನುಭವ ಇದೆ, ಅನುಭವ ಕಾಣ್ತದೆ, ಬಟ್ ಅದು ಸತ್ಯ ಅಲ್ಲ. ಇದೇ ನಮ್ಮ ಕಣ್ಣಿಗೆ ಕಾಣದೆ ನೀವು ಸುಳ್ಳು ಅಂತ ಹೇಳ್ತಿರಲ್ಲ, ಹೇಗೆ ಅದು? ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ವಿ ಆರ್ ಸೀಯಿಂಗ್, ಹ್ಯಾವಿಂಗ್, ಯು ಆರ್ ಡಿನೈಯಿಂಗ್ ದ್ಯಾಟ್. ಸರಿ, ನಿಮಗೆ ಎಕ್ಸ್ಪೀರಿಯನ್ಸ್ ಏನು? ಸೂರ್ಯ ಯಾವ ಕಡೆ ಹುಡ್ತಾನೆ? ಸೂರ್ಯ ಹುಡ್ತಾನೆ, ಮುಳುಗ್ತಾನೆ. ದಿ ಸನ್ ರೈಸಸ್ ಇನ್ ದಿ ಈಸ್ಟ್ ಅಂಡ್ ಸೆಟ್ಸ್ ಇನ್ ದಿ ವೆಸ್ಟ್. ಬಟ್ ದ ಸನ್ ರೈಸ್ ಅಂಡ್ ಸೆಟ್. ಸನ್ ನೆವರ್ ರೈಸಸ್ ಅಂಡ್ ಸನ್ ನೆವರ್ ಸೆಟ್ಸ್. ಸೂರ್ಯ ಹುಟ್ಟುವುದಿಲ್ಲ, ಅಸ್ತ ಆಗುವುದಿಲ್ಲ. The earth is going around the sun. Because of that, we feel the sun rise and sunset is happening. ಭೂಮಿ ಸೂರ್ಯ ಸುತ್ತಿರ್ತಾ ಇದೆ, ಹಾಗಾಗಿ ನಮಗೆ ಏನು ಕಾಣುತ್ತೆ? ಸೂರ್ಯ ಹುಟ್ಟಿದ ಹಾಗೆ, ಸೂರ್ಯ ಉದಯಿಸಿದ ಹಾಗೆ ಮತ್ತು ಅಸ್ತ ಆದಾಗ ಕಾಣ್ತದೆ. ಯಾವ ಸತ್ಯ ಇದರಲ್ಲಿ? ವಿಚ್ ಇಸ್ ಟ್ರೂ? ಭೂಮಿಯ ಮೇಲೆ ನಿಂತು ನೋಡ್ಕೊಂಡ್ರೆ ಕಾಣೋದು ಹಾಗೆ ಏನದು? ಸೂರ್ಯ ಹುಟ್ಟುತ್ತಾನೆ, ಮುಳುಗ್ತಾನೆ. When you stand, when you are on the earth, it appears as though the sun is rising and sun is setting. But in reality, sun is not rising, sun is not setting. It is on the contrary, earth is going around the sun. ಭೂಮಿ ಸೂರ್ಯ ಸುತ್ತಿರ್ತಾ ಇದೆ. ಅದೇ ರೀತಿ ಆತ್ಮ ಕೂಡ, ಆತ್ಮನೊಳಗೆ ಮನಸ್ಸು, ಮನಸ್ಸಿನೊಳಗೆ ದೇಹ, ದೇಹದೊಳಗೆ ಪ್ರಪಂಚ. So this is how the world is. ಅಷ್ಟು ದೊಡ್ಡ ಪ್ರಪಂಚ ನಮ್ಮೊಳಗಿದೆಯಪ್ಪ, ಒಂದು ಕಣ್ಣು ಸಣ್ಣ ತಲೆಗೆ ಇಷ್ಟು ಜಾಗದಲ್ಲಿ ತುಂಬಿಕೊಂಡಿದೆ. ಸೊ ವೇರ್ ಇಸ್ ಮೈ ಬ್ಲಿಸ್? ನನ್ನ ಆನಂದ ಎಲ್ಲೋಯ್ತು? ವಾಟ್ ಹ್ಯಾಪನ್ ಟು ಯುವರ್ ಬ್ಲಿಸ್? Imagine a vehicle, imagine one vehicle, one machine, ಒಂದು ಯಂತ್ರದ ಬಗ್ಗೆ ಯೋಚನೆ ಮಾಡಿ. ಅದು ದಿನಕ್ಕೆ 24 ಗಂಟೆ, ವರ್ಷಕ್ಕೆ 365 ದಿನ ಕೆಲಸ ಮಾಡ್ತಾ ಇರ್ತದೆ. ಸ್ಟಾಪ್ ಮಾಡೋದೇ ಇಲ್ಲ. ಇಟ್ ಡಸಂಟ್ ಸ್ಟಾಪ್ ಅಟ್ ಆಲ್. ಥಿಂಕ್ ಆಫ್ ಎ ಮೆಷಿನ್ ವಿಚ್ ಕೀಪ್ಸ್ ಆನ್ ರನ್ನಿಂಗ್ ಫಾರ್ 24 hours a day, 365 days a year. ನಿಲ್ಲುವುದೇ ಇಲ್ಲ. ಕರ 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 ಕೆಲಸ ಮಾಡ್ತಾ ಇರ್ತದೆ. ಕೀಪ್ಸ್ ಆನ್ ವರ್ಕಿಂಗ್. ಆ ಮೆಷಿನು ಸೌಂಡ್ ಮಾಡ್ತದೆ, ದೊಡ್ಡ ಸೌಂಡ್, ಸ್ವಲ್ಪ ಕಾರ್ 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 ಕಾರ್. The machine keeps on making lot of noise. And imagine that machine is in your house, in your bedroom, in your kitchen. ನಿಮ್ಮ ಬೆಡ್ರೂಮ್ ಅಲ್ಲಿ ಮತ್ತು ಕಿಚನ್ ಅಲ್ಲಿ ಇದೆ ಅಂತ ಹೇಳೋಣ. Then what happens to you? ನಿಮ್ಗೆ ಏನಾಗುತ್ತೆ? ನಿದ್ದೆ ಮಾಡೋಕ್ಕಾಗತ್ತೇನ್ರಿ? ಕ್ಯಾನ್ ಯು ಸ್ಲೀಪ್? ನಿದ್ದೆ ಬರ್ತದ? ಇಫ್ ಯು ಕಾಂಟ್ ಗೆಟ್ ಎ ಸ್ಲೀಪ್, ಕ್ಯಾನ್ ಯು ಬಿ ಪೀಸ್ಫುಲ್? ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ. ಕೆಲಸ ಮಾಡೋಕೆ ಕರ 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 ಸೌಂಡ್ ಮಾಡ್ತಾ ಇರ್ತದೆ. ಒಂದು ದಿವಸ ಸ್ಟಾಪ್ ಆಗಲ್ಲ, ಒಂದು ದಿವಸ ಸ್ಟಾಪ್ ಆಗಲ್ಲ. ಅದಕ್ಕೆ ಸ್ವಿಚ್ ಆನ್ ಆಫ್ ಸ್ವಿಚ್ಚೇ ಇಲ್ಲ. ದಿಸ್ ನೋ ಆನ್ ಆಫ್ ಸ್ವಿಚ್ ಫಾರ್ ದಟ್ ಮೆಷಿನ್. ಓಕೆ, ಸೊ ವಾಟ್ ಹ್ಯಾಪನ್ ಟು ಯುವರ್ ಪೀಸ್? ವಾಟ್ ಹ್ಯಾಪನ್ ಟು ಯುವರ್ ಮೈಂಡ್? ವಾಟ್ ಹ್ಯಾಪನ್ ಟು ಯುವರ್ ಹೆಲ್ತ್? ನಿಮ್ಮ ದೇಹಕ್ಕೆ ಏನಾಗುತ್ತದೆ? ನಿಮ್ಮ ಮನಸ್ಸಿಗೆ ಏನಾಗುತ್ತದೆ? And what happened to your relationships? When you are talking to husband and wife, then sound will be and ಏನು ಹೇಳಿದ್ರೆ ಕೇಳಿಲ್ಲ. You can't hear, right? So your whole life will get disturbed just because one simple machine which keeps on making sound. ಅದು ಒಂದೇ ಕೆಲಸ, ಸೌಂಡ್ ಮಾಡೋದು ಮಾತ್ರ. Now if the machine is in your house and kitchen, it's so much of trouble. ಮನೆ ಒಳಗಿದ್ರೆ ಅಷ್ಟು ಸಮಸ್ಯೆ. Suppose that's inside your head. ನೀವು ತಲೆ ಒಳಗಿದ್ರೆ ಕೊರ 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 ಒಂದು ನಿಮಿಷ, 365 ದಿವಸ, 365 days a year, 24 hours a day, it doesn't stop. And that is what is called mind, ಮನಸ್ಸು. Okay, continuously it keeps on working. ಮಾಡ್ತಾ ಇದೆ. That's only job of that is to make sound. ಕರ 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 ಸೌಂಡ್ ಮಾಡ್ತಾ ಇರ್ತದೆ. ಕಿಚನ್ ಅಲ್ಲಿ ಇದ್ರೆ ಅಷ್ಟು ಸುಲಭ ಅಂತ ಅರ್ಥ ಆಯ್ತು ನಿಮಗೆ. ಬಟ್ ಇಲ್ಲಿ ಒಳಗಿದ್ದಾಗ ಏನಾಗುತ್ತೆ ಗೊತ್ತಾಗಲ್ಲ, ಒಳಗಿದೆಯಲ್ಲ. ವೆನ್ ಇಟ್ಸ್ ಇನ್ಸೈಡ್ ಅಂಡ್ ಇಟ್ಸ್ ಮೇಕಿಂಗ್ ನಾಯ್ಸ್, ಅದಕ್ಕೆ ಮಾಡೋದು ಮನುಷ್ಯರು ಏನೇನೋ ಬಿಹೇವ್ ಮಾಡೋದು. ಮಾತಾಡಿದ್ರೆ ಒಂದ್ಸಲ ಮಾತಾಡ, ಯಾಕಂದ್ರೆ ಇಲ್ಲಿ ಏನೋ ಆಗ್ಬಿಟ್ಟಿದೆ ಒಳಗೆ. The same person
He smiles yesterday. Today he took. ಇವತ್ತು ಬೇರೆ ಅದೇ ಮನುಷ್ಯ. ಇಲ್ಲ ರೀ ಮನುಷ್ಯರು ಇಲ್ಲಿ ಒಂದು ಮೆಷಿನ್ ಇಟ್ಕೊಂಡು ಕರ 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 ಅನ್ನೋ ಮೆಷಿನ್ ಇಟ್ಕೊಂಡ್ರೆ ಹೌ ಲಾಂಗ್ ಏನ್ somebody can be same? ಎಷ್ಟು ಕಾಲ ಪೀಸ್ಫುಲ್ ಆಗಿ ಇರಲಿಕ್ಕೆ ಸಾಧ್ಯ? And still you say I am peaceful, I am happy. Actually you are not saying that. It's the mind which is saying that I am peaceful and happy. The same machine is capable of saying that also. You say I am very happy, I am very happily married, I live in Kerala. Okay? No, I didn't say you. Why did you take for yourself? Okay? So the mind it keeps saying, giving answers also. It's a very nice engine. It gives the answer for your sake, on your behalf it gives answer. ನಿಮ್ಮ ಪರವಾಗಿ ಉತ್ತರನೂ ಕೊಡ್ತದೆ, ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತದೆ. It asks a question on your behalf also. What is liberation? What is enlightenment? Why bother about all this? I am peaceful. I am peaceful. The same machine says. It keeps on repeating also. I am peaceful. I am peaceful. I am peaceful. Okay, if not, there is some good self-help books are there. Andre self-help books, so popular books now. Help yourself type of books. So they say do positive thinking. Okay, what they say, repeat 100 times a day. I am peaceful. I am peaceful. I am peaceful. Already my mind is saying noise. Over and over it start being peaceful. What you require is a switch off the mind. ಮನಸ್ಸನ್ನು switch off ಮಾಡಬೇಕು. ಅದನ್ನು ಮಾಡಿಬಿಟ್ಟು keep on repeating. ಆಯ್ತಾ? ಈ ಕಾಟ ತಡೆಯಲಿಕ್ಕಾಗದೆ ನನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಐ ಆಮ್ ನಾಟ್ ಪೀಸ್ಫುಲ್. ಮನಸ್ಸಿನಲ್ಲಿ ಶಾಂತಿ ಎಲ್ಲಿ ಬರ್ತದೆ? Where can you get peace in the mind? So people go to start doing some mantra japa. Already there are 1 lakh thoughts are there running in the mind. So you add one more thought, kata, it keeps on repeating. Mind is a tape recorder. ಮನಸ್ಸು ಒಂದು ಟೇಪ್ ರೆಕಾರ್ಡ್ ಯಂತ್ರ ಅದು. ಅದಕ್ಕೆ ಇನ್ನೂ ಎಷ್ಟು ಸೇರಿಸೋದು ಕಸ. ವಾಟ್ ಹ್ಯಾಪನ್ ಟು ಯುವರ್ ಸ್ಟೇಟ್? ಏನಾಗುತ್ತೆ ನಮಗೆ? ಆನಂದ ಅಂದ್ರೆ ಎಲ್ಲಿ ಹೋಗುತ್ತೆ? ಎಲ್ಲಿ ಸಿಗುತ್ತೆ? The mind produces only something like 60,000 thoughts per day. 60,000 ಆಲೋಚನೆಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಮನಸ್ಸು ದಿನಕ್ಕೆ 60,000 ಆಲೋಚನೆಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. It produces 60,000 thoughts per day. Daily. But problem with the thoughts is no two thoughts are related. Okay, film ಮಾಡಲಿಕ್ಕೆ ಸ್ಟೋರಿ ಮಾಡೋಕೆ ಬರಲ್ಲ ಅಲ್ಲಿ. Okay, you cannot make a story also because no two thoughts will be related. Please see, do you have any control over your thoughts? ಯಾವ ಥಾಟ್ಸ್ ಯಾವ ಗೊತ್ತಾ ನಿಮಗೆ? ಕಂಟ್ರೋಲ್ ಇದೆಯಾ? ಇದೇನ್ರಿ? Somebody has a control what thoughts come? Some thoughts pop up. Let me go to satsang. Okay, the thoughts comes and then you go to satsang. Right? You sit in satsang. What is this going on? Mind keeps jumping. ಮನಸ್ಸು ಏನ್ ಮಾಡ್ತದೆ? ಓಡಾಡ್ತಾ ಇರ್ತದೆ. ಅದಕ್ಕೆ ಅದರಲ್ಲಿ ನಿಮ್ಗೆ ಕಂಟ್ರೋಲ್ ಇಲ್ಲ. It keeps on doing its own job. You don't know where is the switch, on, off. And that is why, because of this chattering mind, many psychological diseases are there. ತುಂಬಾ ಸೈಕಾಲಜಿಕಲ್ ಮಾನಸಿಕ ಪ್ರಾಬ್ಲಮ್ ಯಾಕೆ ಬರ್ತದ್ರೆ ಈ ಮನಸ್ಸು ಕೊರ ಅಂತ ಇರ್ತದೆ. ಅದ್ರ ಆಫ್ ಮಾಡಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮನಸ್ಸು ನಾನು ಬೇರೆ ಗೊತ್ತಿಲ್ಲ. ದೇ ಡೋಂಟ್ ಇವನ್ ನೋ ದಟ್ ಐ ಆಮ್ ಸಪರೇಟ್ ಫ್ರಮ್ ಮೈಂಡ್. ದ ಮೈಂಡ್ ಇಸ್ ಲೈಕ್ ಎ ಪ್ಯಾರಾಸೈಟ್. ಓಕೆ, ಇಟ್ ಸ್ಟಾರ್ಟ್ಸ್ ಟೇಕಿಂಗ್ ವಾಟ್ ಎವರ್ ಯು ವಾಂಟ್ and starts behaving. It stimulates you. You know what's a parasite? Parasite is ಗೊತ್ತಾ? I had my daughter had a lot of difficulty in growth. ಬೆಳವಣಿಗೆ ತೊಂದರೆ ಆಗ್ತಿತ್ತು ನನ್ನ ಮಗಳಿಗೆ. We tried lot of medicine. ಬಹಳ ಔಷಧಿ ಹುಡುಕಿದ್ವಿ, ವರ್ಕ್ ಆಗಿಲ್ಲ. After 2 years, one doctor found a problem. ಒಂದು ಪ್ರಾಬ್ಲಮ್ ಉಂಟು. There was a bacteria in her stomach. What it used to do is, it used to take all the food, digest and eat itself, give no food to the host, and simulate the excretion also.
So you feel as if everything is happening, but nothing is coming to you. ಆಹಾರ ನಿಮ್ಗೆ ಬರ್ತಾನೆ ಇಲ್ಲ. ನೀವು ತಿಂದದ್ದು ಬ್ಯಾಕ್ಟೀರಿಯಾ ಹೊಟ್ಟೆಗೆ ಹೋಗುತ್ತೆ, ಅದು ತಿಂತದೆ, ಅದು ಜೀರ್ಣ ಮಾಡಿ ಕಸ ಬಿಡ್ತದೆ ಅಷ್ಟೇ. So you are being bypassed. And that is what is happening to you people. The mind bypasses us, bypasses me. ಮನಸ್ಸು ಏನ್ ಮಾಡ್ತದೆ, ನಾನು ಅನ್ನೋದನ್ನು ಬಿಟ್ಟು ಅದೇ ಆಟ ಆಡೋಕೆ ಶುರು ಮಾಡ್ತದೆ, ಅದರದೇ ಆಟ. So when somebody takes control of you and you don't have control, how is your mind peace? That's the state of loss of peace. Yeah? What is bypassing? Bypassing means not allowing. Let's say food you take, instead of food going to your stomach body, that takes. Similarly, if I ask the question, are you happy? The mind will say, I am very happy. You are not happy. Mind is not happy. But it will tell you, on your behalf it will tell you. Bypass means something comes, you are not allowing the owner to take over. If you take control of itself. So mind is bypassing me. Mind is simulating you. Mind is taking your position. It's like a servant. Servant becoming the master. Example. Who is that you here? Self. Mind Atma. is bypassing whom? Atma. ಓಕೆ, ಅದನ್ನು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಒಂದು ಮನೆ ಯಜಮಾನ, ಲೆಟ್ಸ್ ಸೇ ಓನರ್ ಆಫ್ ದಿ ಹೌಸ್, ಹಿ ಹ್ಯಾಸ್ 7 ಸರ್ವೆಂಟ್ಸ್, ಬಹಳ ಜನ ಕೆಲಸಗಾರಿದ್ದಾರೆ ಅವನಿಗೆ. ಅವನೇನ್ ಮಾಡ್ತಾನೆ, ಬೇರೆ ಊರಿಗೆ ಹೋಗ್ತಾನೆ, ಈ ಗೋಸ್ ಟು ಅದರ್ ಸಿಟಿ. Suddenly all the servants become very active. They start using the bed of the owner, they start using the dress of the owner, they start eating the same plate where owner is eating. ಈ ಕೆಲಸಗಾರ ಏನು ಮಾಡ್ತಾರೆ, ಒಬ್ಬರಿಗೆ ಇನ್ನೊಬ್ರು ಬುದ್ಧಿವಂತರಾಗ್ತಾರೆ. ಯಜಮಾನ ಹೊರಗೆ ಹೋದ, ಇವ್ರದೇ ಆಟ, ಮಂಚದ ಮೇಲೆ ಮಲಗೋದು, ಡ್ರೆಸ್ ಹಾಕೋದು, ತಿಂಡಿ ತಿನ್ನೋದು, ಟಿವಿ ಆನ್ ಮಾಡೋದು. Right? The owner is not in home. But the moment owner comes back, suddenly everybody becomes silent. The servants are your mind, nothing but mind. Owner is Atma. Atma, owner. Manassu, Kelsagara. This mind starts taking the position of the servant, starts taking the position of the master. And the servant has no peace. The peace is of the master. ಆತ್ಮದಲ್ಲಿರೋದು ಶಾಂತಿ, ಈ ಕೆಲಸಗಾರರಲ್ಲಿ ಶಾಂತಿ ಇಲ್ಲ, ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಸೊ ಯು ಕೀಪ್ ಆನ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಅಂಡ್ ಪೀಸ್ ಔಟ್ಸೈಡ್. ಹೊರಗೆ ಹುಡ್ತಾ ಹೋಗ್ತೀರ, ಯಾರೋ ಆತ್ಮ. ಅದು ಮಾಡೋದು ಯಾರ ಮನಸ್ಸು? ದ ಮೈಂಡ್ ಸೇಸ್ ಪೀಸ್ ಇಸ್ ಔಟ್ಸೈಡ್, ಪೀಸ್ ಇಸ್ ಔಟ್ಸೈಡ್. ಸೊ ಪೀಸ್ ಇಸ್ ದೇರ್. ಶಾಂತಿ ಯಾವಾಗ ಸಿಗುತ್ತೆ? ಮನಸ್ಸಿನಲ್ಲಿ ದಿನಕ್ಕೆ 60,000 ಆಲೋಚನೆ ಬರ್ತವೆ. 60,000 ಥಾಟ್ಸ್ ಕಮ್ ಇನ್ ದಿ ಮೈಂಡ್. When you reduce the number of thoughts come down, ಆಲೋಚನೆಗಳು ಕಡಿಮೆ ಆದಾಗ ಮನಸ್ಸು ಶಾಂತವಾಗ್ತದೆ. ಮನಸ್ಸು ಶಾಂತ ಆದಾಗ ಆನಂದ ತನ್ನಷ್ಟಾನೆ ಸಹಜ ಆನಂದ ಬಂದ್ಬಿಡ್ತದೆ. Your natural state of bliss will come when the thoughts come down. But do you know how to control these thoughts? ಆಲೋಚನೆಗಳು ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಿದೆಯಾ? Do you know how to switch off the thoughts? Do you know how to make the mind silent? And that process is called meditation. ಮನಸ್ಸಿನಲ್ಲಿ 60,000 ಆಲೋಚನೆಗಳನ್ನು ನಿಧಾನ ಕಡಿಮೆ ಮಾಡಿ ಮನಸ್ಸು ಶಾಂತಿ ಆಗಬೇಕು. And that is the purpose the mantra was given to you. ಮಂತ್ರ ನಿಮ್ಗೆ ಅದಕ್ಕೆ ಹೇಳೋದು. ಮಂತ್ರ ಯಾಕೆ ಹೇಳೋದು ಅಂದ್ರೆ, ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳಿದಾಗ ನಿಮ್ಮ 10 ಥಾಟ್ಗಳು ಒಂದು ಥಾಟ್ ಆಗ್ತವೆ. 10 ಥಾಟ್ಸ್ ಬಿಕಮ್ one thought. From 60,000 it come to 10,000. So you feel some peace. So increase the number, do japa, the less mind become more and more silent because number of thoughts increase. But most of the people they do double. Eradu ಮಾಡ್ತಾರೆ. They keep on thinking and they keep on doing japa also. And then they think that I'm not doing japa properly also. So they add to that also. 60,000 plus. 60,000 plus. So ananda is when the mind becomes silent.
Okay, to make the mind silent, there is a meditation practice. ಅದಕ್ಕೆ ಜ್ಞಾನ ಬೇಕು ಮತ್ತು ಧ್ಯಾನ ಬೇಕು. Just simply doing meditation won't help. Because why are you meditating? Mind will ask, why are you meditating? I am peaceful. I am happy. Okay, there's no more peace, no more peace and no more happiness than what I am. Mind will keep on telling, objecting. Right? So mind is like a Chandi. Chandi ಅಂತ ಒಬ್ಬರು ಹುಡುಗಿದ್ರು. The girl's name was Chandi. Whatever somebody says, she will do ulta, opposite of that. She is a rebel, perpetual rebel. ಯಾವಾಗ ನೋಡಿದ್ರು ಉಲ್ಟಾ ಮಾಡೋದೇ ಕೆಲಸ. ಮದುವೆ ಆಯಿತು. One person got married. He didn't know her history. ಅವಳ ಕತೆ ಗೊತ್ತಿಲ್ಲ. Okay. So, he says, give me coffee. She'll bring water. ಆಯ್ತಾ? Okay. Anything you say, she will do ulta. ಏನು ಹೇಳಿದ್ರು ಉಲ್ಟಾ ಮಾಡು. ಇವರಿಗೆ ತಲೆ ಕೆಟ್ಟೋಗ್ಬಿಡ್ತು. He was worried. Then he goes to his friend. How to come out of this problem? Nothing is happening according to way I plan. ನಾನು ಏನೇ ಮಾಡಿದ್ರು ಉಲ್ಟಾ ಮಾಡ್ತದೆ. ಅದಕ್ಕೆ ಅವ್ರು ಒಂದು ಸಜೆಷನ್ ಕೊಟ್ಬಿಟ್ರು. ನೀನು ಉಲ್ಟಾ ಹೇಳು, ನಾವು ಸರಿ ಆಗುತ್ತೆ. You tell whatever you want to say, you tell us reverse. Get things to be all right. ಕಾಫಿ ಮಾಡಬೇಡ, ಕಾಫಿ ತಂದಿಡು. ಟೀ ಮಾಡಬೇಡ, ಟೀ ತಂದಿಡು. So, like that, you have to know how your mind behaves and to master the mind. You don't know how to master the mind. Mind has become your master. It says, I have become your slave. That also it tells. ನಾನು ನಿನ್ನ ಸೇವಕಪ್ಪ, ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ. ಮತ್ತೆ ಅದು ಬೇಕಾದ್ರೆ ಮಾಡ್ಬೋದು. He keeps on doing whatever he wants. So mind has to be made silent. ಮನಸ್ಸನ್ನು ಶಾಂತ ಮಾಡಬೇಕು. ಅದಕ್ಕೆ ಎಲ್ಲ ಫಿಲಾಸಫಿ, ಎಲ್ಲ ರಿಲಿಜನು, ಎಲ್ಲ ಪ್ರೇಯರು, ಎಲ್ಲ ಪ್ರಾಣಾಯಾಮ, ಬ್ರೀತಿಂಗ್ ಪ್ರಾಕ್ಟೀಸ್, ಎಲ್ಲ ಯೋಗದ ಒಂದೇ ಒಂದು ಉದ್ದೇಶ ಏನದು? ಟು ಮೇಕ್ ಯುವರ್ ಮೈಂಡ್ silent. Sometimes not only your mind is not silent, you make other people's mind also silent, they are disturbed. ನಮ್ಮ ಮನಸ್ಸಿಗೆ ಶಾಂತಿ ಇರಲ್ಲ, ಬೇರೆ ಮನಸ್ಸಿಗೆ ಡಿಸ್ಟರ್ಬ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ನೀವು ಹೊತ್ಕೊಂಡೆ ನಿಮ್ಮ ಆನ್ಸರ್ ಹಾಕ್ಬಿಡ್ತಾರೆ. So as long as your mind is disturbed, no problem. But when you start disturbing other people's mind also, that's the day you put in the max. ಆ ಪರಿಸ್ಥಿತಿ ಅದು. ಮನಸ್ಸು ಎಲ್ಲ ಸ್ಪಿರಿಚುವಾಲಿಟಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದ ಹೋಲ್ ಆಫ್ ಸ್ಪಿರಿಚುವಾಲಿಟಿ, whole of Adhyatma, whole religion depends on only one thing, purpose. To make this mind silent, to get the mastery of the mind. For that you tell God, puja, mantra, yajna, japa, tapa, yatra, whatever you say, you tell different medicines. ಬೇರೆ ಬೇರೆ ಔಷಧಿ ಹೇಳ್ಬೋದು. ಉದ್ದೇಶ ಒಂದೇ, ಮನಸ್ಸನ್ನು ಶಾಂತ ಮಾಡಿ 60,000 ಆಚರಣೆಯಿಂದ 50,000, 20,000, 30,000, 10,000. You reduce the number of thoughts so that you feel more and more peaceful. ಮನಸ್ಸು ಶಾಂತ ಆಗಲಿಕ್ಕೆ ಒಂದು ಉಪಾಯ ಇದೆ. ಆಗತ್ತೇನಪ್ಪ ಅದು? Will it become peaceful just like that? The mind will become peaceful with gnana. Correct understanding will make the mind peaceful. Meditation has to happen with gnana and then dhyana. Without right understanding, no meditation can happen. So gnana and dhyana should go together. When the mind becomes very peaceful, less thoughts, ಮನಸ್ಸು ಶಾಂತಿ ಆದಾಗ ಆನಂದ ಹುಟ್ಟಿ ಬರ್ತದೆ. ಅದಕ್ಕೆ ಬ್ರಹ್ಮಾನಂದ, ಪರಮಾನಂದ, ಆತ್ಮಾನಂದ ಅಂತ ಹಲವಾರು ಹೆಸರುಗಳು. ಅದು ಸ್ವಾಮೀಜಿಗಳ ಹೆಸರು ಅಂತ ತಿಳ್ಕೊಂಡಿದ್ದೀರ? ಯು ಥಿಂಕ್ ಇಟ್ಸ್ ನೇಮ್ ಆಫ್ ಸ್ವಾಮೀಜಿಸ್? ನೋ, ಇಟ್ಸ್ ಯುವರ್ ನೇಮ್. ನಿಮ್ಮ ಹೆಸರು. ನಿಮ್ಮಲ್ಲಿ ಆನಂದ ಇದಕ್ಕೆ ಆತ್ಮಾನಂದ, ಬ್ರಹ್ಮಾನಂದ, ಬ್ರಹ್ಮಾನಂದಜಿ ಅಂತ ಹೇಳೋದು. ಯಾರೋ ಸ್ವಾಮೀಜಿ ಅಂತ ತಿಳ್ಕೊಂಡು, ಸ್ವಾಮೀಜಿ ನಿಮ್ಮ ಹೆಸರು ಯಾಕದು? ಯಾಕಂದ್ರೆ ನಿಮ್ಮಲ್ಲಿದೆ ಬ್ರಹ್ಮಾನಂದ. ಇಟ್ಸ್ ವೇರ್ ಇನ್ ಯು. ಆತ್ಮಾನಂದ, ಓ ಯಾರೋ ಸ್ವಾಮೀಜಿ, ಅದಲ್ಲ ಸ್ವಾಮೀಜಿ ಅಲ್ಲದು, ನಿಮ್ಮ ಹೆಸರು ಅದು. ಇಟ್ಸ್ ಯುವರ್ ನೇಮ್. ಆನಂದ ನಿಮ್ಮೊಳಗಿದೆ ಅಂತ ಹೇಳಕ್ಕೆ ಹೆಸರುಗಳು ಅಷ್ಟೇ. ಆ ಸ್ವಾಮೀಜಿಗಳು ಪುನಃ ಹೆಸರು ಯಾಕೆ ಕೊಡ್ತಾರೆ? ಪುನಃ ಮರ್ತೋಗ್ಬಿಟ್ರೆ ಅಂತ ಅಷ್ಟೇ. ಆನಂದ ನಮ್ಮಲ್ಲಿ ಮರ್ತೋಗ್ಬಿಟ್ರೆ ಅದಕ್ಕೆ ಬ್ರಹ್ಮಾನಂದ, ಚಿನ್ಮಯಾನಂದ, ಆನಂದ ಆನಂದ ಅಂತ ಹೆಸರು ಕೊಡ್ತಾರೆ. ಯಾವಾಗಲೂ ಪರ್ಮನೆಂಟ್ ಆನಂದದಲ್ಲಿ ಇರಬೇಕು ಅಂತ.
ನೀವು ಹೆಸರು ಚೇಂಜ್ ಮಾಡಬೇಕಾಗಿಲ್ಲ. ಆ ಮನಸ್ಸನ್ನು ಶಾಂತಿ ಮಾಡೋದು ಕಲಿತ್ರೆ ಆನಂದ ಬರ್ತದೆ. ಇಫ್ ಯು ನೋ ಹೌ ಟು ಮೇಕ್ ಯುವರ್ ಮೈಂಡ್ ಸೈಲೆಂಟ್ ವಿದೌಟ್ ಚೇಂಜಿಂಗ್ ಯುವರ್ ನೇಮ್, ಯು ಕ್ಯಾನ್ ಗೆಟ್ ಪೀಸ್. And to make the mind peaceful is called sannyasa. ಮನಸ್ಸನ್ನು ಶಾಂತ ಮಾಡೋ ವಿಧಾನಕ್ಕೆ ಸನ್ಯಾಸ ಅಂತ ಹೇಳೋದು. ಸನ್ಯಾಸದಿಂದ ಒಂದು ಡ್ರೆಸ್ ಆಗ್ತದೆ. ಈಗ ಸನ್ಯಾಸ became a dress for you. Making the mind silent is called sannyasa. ಮನಸ್ಸನ್ನು ಶಾಂತ ಮಾಡೋದಕ್ಕೆ ಸನ್ಯಾಸ ಅಂತ ಹೇಳೋದು. ಅದು ಹೇಗೆ ಸಾಧ್ಯ? How is it possible? ಒಬ್ಬ ರಾಜ ಇದ್ದ. There was a king. He had 3 children. 3 ಜನ ಮಕ್ಕಳಿದ್ರು. The king didn't know. King wanted to know whom should I give the next my kingdom. ನಾನು ಹೋದ್ಮೇಲೆ ನನ್ನ ರಾಜ್ಯಭಾರ ಯಾರಿಗೆ ಕೊಡಬೇಕು ಅಂತ. whom can I give hand over my kingdom ಅಂತ. ನನ್ನ ರಾಜ್ಯಭಾರವನ್ನು ಯಾರಿಗೆ ಕೊಟ್ಬಿಡೋಣ ಅಂತ ರಾಜ ಆಲೋಚನೆ ಮಾಡ್ತಾ ಇದ್ದ. whom should I give my kingdom? He didn't have a solution because the 3 children will fight themselves. 3 ಜನ ಜಗಳ ಮಾಡ್ಕೊಳ್ತಾರೆ. Then he went to a wise man. ಒಬ್ಬ ಜ್ಞಾನಿ ಹತ್ರ ಹೋದ. ಅವನಿಗೆ ಜ್ಞಾನಿ ಒಂದು ಸಮಸ್ಯೆ ಪರಿಹಾರ ಹೇಳ್ಕೊಟ್ಟ. ಜ್ಞಾನಿಗೆ ಸೊಲ್ಯೂಷನ್. Okay. So each son had a palace. There are 3 palaces. So Gnani told a solution to a king. ರಾಜ ಬಂದು ಮಕ್ಕಳಿಗೆ ಹೇಳ್ದ. ಈ ಕಾಲ್ಡ್ ಆಲ್ ದಿ 3 children. 3 ಜನ ಮಕ್ಕಳನ್ನ ಕರೆದು ಹೇಳ್ದ, ನೋಡಪ್ಪ, ನಮ್ಮ ರಾಜ್ಯ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಪ್ರಾಸ್ಪರಿಟಿ. ನಾವೇನು ಸಂಪತ್ತು ಜಾಸ್ತಿ ಮಾಡಬೇಕು. ನಾನು ಏನು ನಿಮ್ಗೆ ಕೊಡ್ತೀನಿ ಅದನ್ನು ನೀವು ಜಾಸ್ತಿ ಮಾಡಬೇಕು. ಯು ಶುಡ್ ನೋ ಹೌ ಟು ಇನ್ಕ್ರೀಸ್ ಇಟ್. ಆಯ್ತಾ? ಯಾರು ಹಾಗೆ ಮಾಡ್ತಾರೋ ನನ್ನ ರಾಜ್ಯನ ಅವ್ರಿಗೆ ಕೊಡ್ತೇನೆ. whoever is going to do that, I'll give that to him, my kingdom to him. So there is a test for you. ಒಂದು ಟೆಸ್ಟ್ ಕೊಡ್ತೇನೆ. ಏನದು? I'll give you 50 rupees, just 50 rupees, 50 ರೂಪಾಯಿ ಮಾತ್ರ, just 50 rupees. With this 50 rupees, you have to fill your palace fully. ನಿಮ್ಮ ಇಡೀ ಅರಮನೆಯನ್ನು ತುಂಬಬೇಕು. You have to make your palace full. ಎಷ್ಟು? 50 ರೂಪಾಯಿ. ಆಗಿನ ಕಾಲದ 50 ರೂಪಾಯಿ ವ್ಯಾಲ್ಯೂ ಜಾಸ್ತಿ ಇತ್ತು. At that time the value for 50 rupees is much more. Not 50 rupees of today. 50 rupees of today you can't get a chocolate. Okay? ಅವಾಗ ಜಾಸ್ತಿ ಇತ್ತು ಸ್ವಲ್ಪ. 50 rupees. So first some thought over, with 50 rupees what I can get? 50 ರೂಪಾಯಿ ಏನು ಸಿಗುತ್ತೆ? 50 ರೂಪಾಯಿ ಏನು ಸಿಗುತ್ತಪ್ಪ? Then he had a plan. He went to this cow herds, Shagri. Cow dung. It's very cheap that day. So gave 50 rupees and brought a lot of cow dung and filled the whole palace with the cow dung. ಇಡೀ ಅರಮನೆನ ಶಗಣಿ ತುಂಬಿಸ್ಬಿಟ್ಟ. 50 rupees. With 50 rupees he could fill the whole palace with the cow dung, ಶಗಣಿ. I could have said as well said bullshit also. ಆಯ್ತಾ? ಶಗಣಿ ತುಂಬಿಸ್ಬಿಟ್ಟ ಒಳಗೆ. ಇನ್ನೊಬ್ಬ another person, he went and purchased a lot of old paper, newspapers, old paper. 50 rupees means that used to be a lot of newspaper. He filled his whole palace with old newspaper, old books. ಹಳೆ ಪುಸ್ತಕ ಮತ್ತು ನ್ಯೂಸ್ ಪೇಪರ್. ಒಬ್ಬ ಶಗಣಿ ತುಂಬಿಸಿದ, ಇನ್ನೊಬ್ಬ ನ್ಯೂಸ್ ಪೇಪರ್ ತುಂಬಿಸಿದ. ಸೊ ಮೂರನೇ ಸುಮ್ಮನೆ ಕೂತ್ಕೊಂಡಿದ್ರು. ಥರ್ಡ್ ಪರ್ಸನ್ ವಾಸ್ ಜಸ್ಟ್ ಸೈಲೆಂಟ್. So the day of these other 2 people are happy. This guy is, third guy is not doing. He is at least one competition less. One kade competition. Aita. So on the day of test result, king asked, "Let me see your palace." The first son said, "I can't enter my palace. I have already filled up with the bullshit or cow dung, whatever it's called." Aita. It's full. ತುಂಬಾ ಹೋಗ್ಬಿಟ್ಟಿದೆ ಏನೋ ಅರಮನೆ ಶಗಣಿಯಿಂದ ತುಂಬ ಹೋಗ್ಬಿಟ್ಟಿದೆ ಅಂತ. The king said, "Okay, let me go to the second son's place." ಎರಡನೇ ಮನೆ ಹೋಗೋಣ. No, you can't enter my place. My place is full with the newspapers. Newspaper ತುಂಬ ಹೋಗ್ಬಿಟ್ಟಿದೆ.
third son said, please come to my place. He has emptied all his places. Everything is removed in the place. Nothing is there. He has brought one candle worth 2 rupees. One candle from there, 2 rupees. He lights the candle. And says, see, my whole place is filled with light. ಈ ಪ್ಲೇಸ್ ಬೆಳಕಿನ ತುಂಬಿಬಿಟ್ಟಿದೆ. ಒಂದು ಕ್ಯಾಂಡಲ್ ಹಾಕಿ ಬೆಳಕಿನ ತುಂಬಿಬಿಟ್ಟಿದೆ. ಒಬ್ಬರ ತಲೆಯಲ್ಲಿ ಒಬ್ಬನ ಆದ್ಮೇಲೆ ಸಗಣಿ, ಇನ್ನೊಬ್ಬರ ಆದ್ಮೇಲೆ ಪೇಪರ್. ದಿ ಥರ್ಡ್ ಸನ್ಸ್ ಪ್ಯಾಲೇಸ್ ಇಸ್ ಎಂಟಿ, ಖಾಲಿ. ಅಲ್ಲಿದೆ ಬೆಳಕಿದೆ. ಒಂದು ಕ್ಯಾಂಡಲ್ ಬೆಳಕು 2 ರೂಪಾಯಿ. ಇನ್ನು 48 ರೂಪಾಯಿ ವಾಪಸ್ ಕೊಡ್ತಾನೆ. 48 rupees he gives back. I don't need that money. So the king was very happy. He gives the kingdom to third son. Now what is this palace? It is head of most of the people actually. Most of the people's head are filled with the bullshit or cow dung. They want to fill. Anyone want to get a palace? No. What a palace? Bliss, Ananda. For that you to fill up. ಶಕ್ತಿ ತುಂಬಿಕೊಳ್ಬಿಡ್ತಾರೆ. ಓಕೆ, ಅದು ಹೇಳಕ್ಕಾಗಲ್ಲ ಅಷ್ಟೇ, ಬಟ್ ಇರೋದು ಅಷ್ಟೇ, ಅದು ರಿಯಾಲಿಟಿ ಅಷ್ಟೇ. ವಾಟ್ ಆರ್ ಬುಲ್ಶಿಟ್ ಯು ಫಿಲ್ ಇನ್ ಹೆಡ್, ವಾಟ್ ನಾಟ್. You know yet you know when you are young what were you doing, when you are which girlfriend which girlfriend promised you what, or which boyfriend promised you what. Okay, what are you going to do after 10 years of life? Okay, what happened to politics of India, what happened to government of Karnataka? All bullshit they put in it. Tale ತುಂಬಿಕೊಡ್ತಾರೆ ಶಗಣಿ. Is there any more worth, more valuable than the politics? So put that politics into you. More cricketer, pull up to the head with the cricketer. Okay, all bullshit you put into your head. So that's one category. In the hope that you get palace. Palace means peace. ಶಾಂತಿ ಸಿಗುತ್ತೆ ಅಂತ ಮಾಡ್ತಾರೆ. ತಲೆ ಏನೋ ತುಂಬಿಕೊಳ್ಳೋದು, ರಾಜ್ಯ, ಆ ಪಾಲಿಟಿಕ್ಸು, ಈ ಪಾಲಿಟಿಕ್ಸು, ನನ್ನ ಅತ್ತೆ ಹೇಗಾದ್ರು, ನನ್ನ ಸೊಸೆ ಹೇಗಾದ್ರು, ನನ್ನ ತಂದೆ ಹೇಗಾದ್ರು, ನನ್ನ ತಾಯಿ ಹೇಗಾದ್ರು. ಯೋ 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 there is a big bullshit, big list you put it. Then the second category is that they are called nanis, naniyappa. They fill up their head with newspapers. No, I want enlightenment, I want liberation. Read books after books after books after books. ಓದು. ಎಲ್ಲ all subjects are over, but head is filled with the books, paper. Peace is ಜಾಗ ಇದೆ, is the place for peace. I am not telling joking, I am telling real case studies, this is how people are. So, there are one category of people, by reading a lot, I'll get liberation or enlightenment. They keep on reading, stuff their head with all. You ask them any quotation from any scripture, left, right, center, top, bottom of the page, they'll tell. Peace is only word for them. Shanti ಅನ್ನೋದು ಒಂದು ಮಾತು, ಶಬ್ದ ಮಾತ್ರ ಅವರಿಗೆ. To get peace, ಶಾಂತಿ ಸಿಗಬೇಕಾದ್ರೆ you have to empty your palace, empty your head. ತಲೆ ಖಾಲಿ ಮಾಡಬೇಕು. ತಲೆಗೆ ಎಲ್ಲ ಯೋಚನೆಗಳು ಕಡಿಮೆ ಆಗಬೇಕು. ಅಲ್ಲಿ ಒಂದು ದೀಪ ಬೆಳಬೇಕು, ಜ್ಞಾನ ದೀಪ ಬೆಳಬೇಕು. Light lamp should light. Lamp of wisdom, lamp of awareness. ಅರಿವಿನ ದೀಪ ಬೆಳಬೇಕು. ಆ ಅರಿವಿನ ದೀಪಕ್ಕೆ ಹೇಳೋದು ಆತ್ಮಜ್ಯೋತಿ ಅಂತ, ಲೈಟ್ ಆಫ್ ಸೆಲ್ಫ್. ಅವಳಿಗೆ ಆತ್ಮಜ್ಯೋತಿ ಬಿಡಬೇಕು, ತಲೆ ಖಾಲಿ ಆಗಬೇಕು. There's bliss, there's peace. By filling up head with bullshit. ಇಂಟೆನ್ಷನಲಿ ಮಾಡಿರಲ್ಲ ಅವರು, ಇಂಟೆನ್ಷನಲಿ ಆ ಜ್ಞಾನ ಪಡೆಯೋದಕ್ಕೆ ಗುರು. I don't know. To know how to get scriptures. I am telling you about the world. Generally, but assuming to learn, and ನೀವು ಹೇಳಿದ್ರೆ ಅದು ಜ್ಞಾನದ ಒಂದು ಮಾರ್ಗ ಅಂತ ಅಲ್ಲ, ಕರೆಕ್ಟ್. ನಾನು ತಪ್ಪಂತ ಹೇಳ್ತಾರೆ, ನಾನು ಹೇಳೋದು ಈ ಪ್ರಪಂಚ ಆಗಿದೆ ಅಂತ. The world is like that. Unless until he gets a Sadguru, it cannot be empty ಮಾಡಕ್ಕಾಗಲ್ಲ. ಫುಲ್ ಏನದು ಮೈಗ್ರೇನ್ ಇದೆ. ಸೊ
This actually I had one friend actually in IIT. He was an encyclopedia of junk information. Here, he was expert. He was so-called expert in cricket. 1962 Ranji Trophy match. Who got the maximum score? He gives answer. 1947, which cricket team won World Cup? He has answer. In whole of all, 1 century, whatever cricket score, is a big. That itself is a big numbers. No, yalla number. Which matches Gavaskar scored highest and which match he scored lowest? Both he has answer. Which 3 consecutive matches Gavaskar scored 0? He has answer. Yalla answers. Okay? Yen cricket ಬಗ್ಗೆ ಏನು ಕೇಳಿದ್ರು answer. Similarly, there are so many panditas. They can give lectures and lectures after about peace. ಶಾಂತಿಯ ಬಗ್ಗೆ ಲೆಕ್ಚರ್ ಕೊಡ್ತಾರೆ, ಮುಕ್ತಿಯ ಬಗ್ಗೆ ಲೆಕ್ಚರ್ ಕೊಡ್ತಾರೆ, ಭಕ್ತಿಯ ಬಗ್ಗೆ ಲೆಕ್ಚರ್ ಕೊಡ್ತಾರೆ, ಪ್ರೇಮದ ಬಗ್ಗೆ. No clue what it is. Mind filled with information. ಮನಸ್ಸು ತುಂಬಿ ಹೋಗ್ಬಿಟ್ಟಿದೆ. Information ಅಲ್ಲ ಬೇಕಾಗಿದ್ದು, ಟ್ರಾನ್ಸ್ಫಾರ್ಮೇಶನ್. It's not information, it's a transformation. Inner change has to happen. You have to know how to master the mind, how to mind has to become empty. ಮನಸ್ಸು ಖಾಲಿ ಆಗೋದು ಹೇಗೆ ಗೊತ್ತಾಗಬೇಕು. ಅದಕ್ಕೆ ಮುಕ್ತಿಗೆ ಸಾಧನ ಅಂತ ಹೇಳೋದು. ಮುಕ್ತಿಗೆ ಸಾಧನ ತುಂಬಿಕೊಳ್ಳೋದು ತಿಳ್ಕೊಂಡಿದ್ದಾರೆ. People think that filling up head with something is called mukti. People think leaving something is called mukti. ಅದು ಯಾವುದಲ್ಲ. ತಲೆಯಲ್ಲಿರೋ ಕಸನ ಬಿಟ್ಕೊಳ್ಳೋದು ಮುಕ್ತಿ. Dropping what is in your head is called mukti. And when the mukti happens, how will be the person? ಅವನು ಹೇಗಿರ್ತಾನೆ ನೋಡ್ಲಿಕ್ಕೆ? ನಮ್ಮ ತಲೆಯಲ್ಲಿ ಮುಕ್ತಿ ಅಂದ್ಕೊಳ್ಳೋ ಅವ್ರ ಮನುಷ್ಯ ಹೇಗಿರೋ ಸ್ಪೆಷಲ್ ಲೈಟ್ ಕಮ್ಸ್ ಫ್ರಮ್ ಐಸ್, ಸಮ್ ಸೌಂಡ್ ಕಮ್ಸ್ ಫ್ರಮ್ ಇಯರ್ಸ್ ಅಂಡ್ ಸಮ್ ರೇಡಿಯೇಷನ್ ಕಮ್ಸ್ ಫ್ರಮ್ ಹೆಡ್. ಅದು ಪಿಕ್ಚರ್ ಅಟ್ಲೀಸ್ಟ್ ಕಾಣ್ತದೆ ಹಾಗೆ. ಏನು ಚಿತ್ರಗಳು ತಲೆಯಿಂದ ಬೆಳಕು ಬರ್ತದೆ, ಕಿವಿಯಿಂದ ಬೆಳಕು ಬರ್ತದೆ, ಕಣ್ಣಿಂದ ಬೆಳಕು ಬರ್ತದೆ. ದಿ ಪರ್ಸನ್ ಬಿಕಮ್ಸ್ ವೆರಿ ಆರ್ಡಿನರಿ. ಆಲ್ ಆಫ್ ಯು ಪೀಪಲ್ ಆರ್ ಎಕ್ಸ್ಟ್ರಾ ಆರ್ಡಿನರಿ. ಟೈಮ್ಸ್ ಅಲ್ಲಿ ಬಂದಿದೆ. ಟೈಮ್ಸ್ ಅಲ್ಲಿ ಡೈಲಿ ಬರುತ್ತೆ, ಓದಿ ಬಟ್ ನೆನ್ನೆ ಟೈಮ್ಸ್. All of you are trying to become little bit extraordinary. Little bit. At least there should be some change in the way you dress with other people. At least one earring should be more prominent. At least style of kumkuma or the way of smoking. Something you want to be different. You want to be a little bit extraordinary compared to other people. All your life the mind is trying to make you extraordinary. Self change, difference. Right? An enlightened person becomes very ordinary. Very, very ordinary. ಒಬ್ಬ ಜ್ಞಾನಿ ಏನಾಗ್ಬಿಡ್ತಾನೆ, ಬಹಳ ಸಾಮಾನ್ಯ ಆಗ್ಬಿಡ್ತಾನೆ. That's why he is extraordinary. Okay? Extraordinary means ordinary means extra. Right? Extraordinary also means he is extra in ordinary. ಸಾಮಾನ್ಯ ಆಗ್ಬಿಡ್ತಾನೆ, ಬಹಳ ಸಿಂಪಲ್ ಆಗ್ಬಿಡ್ತಾನೆ, ಬಹಳ ಸರಳ ಆಗ್ಬಿಡ್ತಾನೆ. ನಮ್ಮ ಜೀವನ ಇಡೀ ನಾವು ಕಾಂಪ್ಲಿಕೇಟ್ ಆಗೋದ್ರೆ ಕಳಿತಿದ್ವಿ. ವಿ ಆರ್ ಮೇಕಿಂಗ್ ಅವರ್ ಸೆಲ್ಸ್ ವೆರಿ ವೆರಿ ಕಾಂಪ್ಲಿಕೇಟೆಡ್. ಅವರ್ ಲೈಫ್ಸ್, ಜೀವನ ತುಂಬಾ ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಮನಸ್ಸಿನ ಆಟ ಇದು, ಆಲ್ ಆರ್ ಗೇಮ್ ಆಫ್ ಮೈಂಡ್. ಮನಸ್ಸಿಗೆ 3 ಸ್ಟೇಜಸ್ ಇದ್ದಾವೆ. 3. ತಲೆಯಲ್ಲಿ ಕಸ ತುಂಬಿಕೊಂಡಾಗ, ತಲೆಯಲ್ಲಿ ಸಗಣಿ ತುಂಬಿಕೊಂಡಾಗ, ತಲೆಯಲ್ಲಿ ನ್ಯೂಸ್ ಪೇಪರ್ ತುಂಬಿಕೊಂಡಾಗ, the mind is a devil's workshop. ಭೂತದ ತಲೆ, ಮನುಷ್ಯನ ತಲೆ. ತಲೆಯಲ್ಲಿ ಭೂತ ಓಡಾಡ್ತಾ ಇರ್ತದೆ ಮನುಷ್ಯನ ತಲೆಯಲ್ಲಿ. The head will be filled with the devil. ಯಾವಾಗ ತಲೆಯಲ್ಲಿ ಕಸ ತುಂಬಿಕೊಂಡಾಗ, ಏನದು ಸಗಣಿ, ತಲೆಯಲ್ಲಿ ಸಗಣಿ ತುಂಬಿಕೊಳ್ಳೋದು, ಕಡೆಗೆ ನ್ಯೂಸ್ ಪೇಪರ್ ತುಂಬಿಕೊಳ್ಳೋದು, ಇನ್ಫಾರ್ಮೇಶನ್ ತುಂಬಿಕೊಳ್ಳೋದು, ಏನು ಯೋಚನೆಗಳು ಬರ್ತಾ ಇರ್ತದೆ ತಲೆಯಲ್ಲಿ, that person is called idle mind, is devil's workshop. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮೆನಿ ಆಫ್ ಆರ್ ವೆರಿ ರೆಸ್ಟ್ಲೆಸ್. 1 ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಏನಾದ್ರು ಮಾಡೋಣ ಅನಿಸ್ತದೆ.
ಸುಮ್ಮನೆ ಕೂತ್ಕೊಳ್ಳೋ ಕಡೆ ಅಟ್ಲೀಸ್ಟ್ ಟಿವಿ ಆನ್ ಮಾಡೋದು, ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ವಿಚ್ ಆನ್ ದ ಟಿವಿ. ವಿ ಕೆನಾಟ್ ಸಿಟ್ ಐಡಲ್ ಬಿಕಾಸ್ ಥಾಟ್ಸ್ ವಿಲ್ ಕೀಪ್ ಆನ್ ರೈಸಿಂಗ್. ವಿ ಕಾಂಟ್ ಫೇಸ್ ಅವರ್ ಥಾಟ್ಸ್ ಬಿಕಾಸ್ ಥಾಟ್ಸ್ ಆರ್ ಆಲ್ ಕ್ರಿಕೆಟ್. ಯಾವಾಗ ತಲೆ ಕೆಟ್ಟ ವಿಚಾರಗಳು ಬರೋದು, ಕಚ 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 ಬರ್ತಾ ಇರ್ತಾರೆ. The idle mind is devil's workshop. ಖಾಲಿ ಕೂತ್ಕೊಂಡು ಅಂತಾರೆ ಭೂತದ ತಲೆ, ಯಾಕಂದ್ರೆ ತಲೆಯಲ್ಲಿ ಏನೇನೋ ಓಡಾಡಿಸಲು ಆಗುತ್ತೆ. ಎರಡನೇ ತಲೆ ಇದೆ ಎಂಪ್ಟಿ ಮೈಂಡ್, ತಲೆ ಖಾಲಿ ಮಾಡಲಿಕ್ಕೆ ಗೊತ್ತಿದ್ದವನಿದ್ದಾರೆ. there is somebody who knows how to empty his mind temporarily, fast full ಅಲ್ಲ. I do yoga practice, I do breathing. ಬ್ರೀತಿಂಗ್ ಮಾಡೋಷ್ಟೊತ್ತು ಎಂಪ್ಟಿ. ಸ್ವಲ್ಪ ಹೊತ್ತು ಶುರು ಆಗುತ್ತೆ, ಫಾಸ್ಟ್ ವೇಟ್. That's called yoga anta. Somebody is trying to master the breath and do pranayama, breathing practices, yoga asana, all sorts of tricks, no? That's called yoga anta. ಮನಸ್ಸು ಖಾಲಿ ಮಾಡಲಿಕ್ಕೆ ಪ್ರಯತ್ನ ಅದು, to empty the mind. Or at least a hobby, some hobby, ಏನೋ ಒಂದು hobby, cards, playing cards, okay, putting a peg whiskey, ಏನೋ ಒಂದು something, some way you want to empty your mind. ಖಾಲಿ ತಲೆ ಖಾಲಿ ಮಾಡಬೇಕು. ಅದು ಮಾಡಿ ಸ್ವಲ್ಪ ಹೋದ್ರೆ ಸ್ವಿಂಗ್ ಅಂತ ಶುರು ಆಗುತ್ತೆ, ವಾಪಸ್ ಬಳಿ ಶುರು ಆಗುತ್ತೆ. ಇದನ್ನು ಬಿಟ್ರೆ ಇಸ್ ಕಾಲ್ಡ್ ಎಂಪ್ಟಿ ಮೈಂಡ್ ಈಸ್ ಗಾಡ್ಸ್ ವರ್ಕ್ಶಾಪ್. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಖಾಲಿ ತಲೆ, ಖಾಲಿ ಕೂತ್ಕೊಂಡು ತಲೆ ಭೂತದ ತಲೆ, ತಲೆ ಖಾಲಿ ಆದ ತಲೆ ಭಗವಂತನ ತಲೆ. ಎಂಪ್ಟಿ ಮೈಂಡ್ ಈಸ್ ಗಾಡ್ಸ್ ವರ್ಕ್ಶಾಪ್. ಯು ಸ್ಟಾರ್ಟ್ ಫೈಂಡಿಂಗ್ ಪೀಸ್ ಇನ್ಸೈಡ್, ಸ್ವಲ್ಪ ಮೂಮೆಂಟ್ಲಿ ಅಟ್ಲೀಸ್ಟ್. ಇನ್ನು ಮೂರನೇದಿದೆ ನೋ ಮೈಂಡ್. ಅವ ಮನಸ್ಸನ್ನು ದಾಟಿ ಹೋಗ್ಬಿಡ್ತಾನೆ. ಮನಸ್ಸನ್ನು ದಾಟಿ ಹೋದ ತಲೆ is God himself. The one whose mind has become empty, he is nothing but God. Empty mind is God himself. To become God, ಭಗವಂತ ನೀವು ಆಗ್ಬೇಕಾದ್ರೆ ಸಾಧ್ಯ ಇದೆ. ಯಾಕಂದ್ರೆ ನೀವು ಭಗವಂತನೇ, ಯು ಆರ್ ಗಾಡ್ ಓನ್ಲಿ. ಭಗವಂತ ನೀವು ಆಗ್ಬೇಕಾಗಿಲ್ಲ, ಇನ್ನೇನು ಆಗ್ಬೇಕಾಗಿಲ್ಲ. You don't have to become something to become God. Jivane Shiva, Shivane Jiva. The God is human being, your human being is the Lord. Except that human being is God plus garbage can. ತಲೆ ತುಂಬಿದ ಕಸ ಇದೆ, ಅದು ಸೇರಿದ್ರೆ ಭಗವಂತ ಮತ್ತು ತಲೆ ತುಂಬಿದ ಕಸ ಸೇರಿದ್ರೆ ಮನುಷ್ಯ. Empty mind, then this is God. No mind, there is God only. ಭಗವಂತನೇ ಇರೋದು ಯಾವಾಗ ಮನಸ್ಸು ಪೂರ ಖಾಲಿ ಆದಾಗ, ಆ ಮನಸ್ಸು ಅಮನಸ್ಕಾದಾಗ. ಅಂಡ್ ದಟ್ ಇಸ್ ಯೋಗ ಇಸ್ ಕಾಲ್ಡ್ ಉನ್ಮಾನಿ, ಮನೋನ್ಮನಾಯ ಅಂದ್ರೆ ಮನಸ್ಸಿನ ದಾಟಿದ ಸ್ಥಿತಿ. ಮೈಂಡ್ ಹ್ಯಾಸ್ ಬಿಕಮ್ ನೋ ಮೈಂಡ್. ಮನಸ್ಸಲ್ಲ, ಅದು ಅಮನಸ್ಕಾಗಿದೆ. ಆ ಸ್ಥಿತಿಗೆ ಉನ್ಮಾನಿ ಅಂತ ಹೇಳೋದು. ಅದಕ್ಕೆ ಮೋಕ್ಷದ ಸ್ಥಿತಿ. ಮೋಕ್ಷ ಯಾರಿಂದ ಮೋಕ್ಷ ನಿಮಗೆ? ಮೋಕ್ಷ ಫ್ರಮ್ ಹೂಮ್? ಮೋಕ್ಷ ಇಸ್ ಫ್ರಮ್ ದ ಮೈಂಡ್. ಅಯ್ಯೋ ಮನಸ್ಸು ದಾಟಬಿಟ್ಟು ಏನ್ ಮಾಡ್ಬೋದು, ಏನಾಗಬೇಕಾದ್ರೆ ನಾನು ಇಲ್ಲಿ ನಿಮ್ಯಾನ್ಸಿಕ್ಸ್ ವಾಟ್ ಹ್ಯಾಪನ್ ಟು ಮೀ ಇಫ್ ಐ ಹ್ಯಾವ್ ನೋ ಮೈಂಡ್? ವಾಟ್ ಹ್ಯಾಪನ್ ಟು ಮೀ? ಆಲ್ರೆಡಿ ನೋ ಮೈಂಡ್ ಇದ್ದವರೆಲ್ಲ ಈ ಹಾಸ್ಪಿಟಲ್ ಇದೆ ಅಂತ ಲೆಕ್ಕ. ನೋ, ದಿ ಪೀಪಲ್ ಹೂ ಆರ್ ಇನ್ ದ ಹಾಸ್ಪಿಟಲ್ ಆರ್ ಫುಲ್ ಮೈಂಡ್ಸ್. ಮನಸ್ಸು ತುಂಬಿ ಹೋಗಿದೆ ಅವರು, ಅದಕ್ಕೆ ಅಲ್ಲಿ ಹಾಸ್ಪಿಟಲ್ ಸೇರಿಸಿದ್ರು. ನಿಮ್ಮನಿಗೆ 80% 90% ಆಗಲಿ, 10% ಆಗ್ಬಿಟ್ಟು ಅಲ್ಲಿ ಹೋಗ್ಬೇಕು, ನೀವು ಹೋಗಲ್ಲ. ಹೋಗ್ಬಿಟ್ರೆ ಅಷ್ಟೇ. The one whose mind has become empty is called a saint. The one whose mind is no mind is called a gnani. There's a difference between a saint and a gnani. ಯಾರು ಮನಸ್ಸನ್ನು ಶಾಂತವಾಗಿ ಇಡ್ಲಿ ಕಲಿತಾನೆ, still he is there, is called a saint. ಯಾರಿಗೆ ಮನಸ್ಸೇ ಇಲ್ಲ, ಅಮನಸ್ಕಾಗ್ಬಿಟ್ಟಿದ್ದಾನೆ, ಅವನು ಜ್ಞಾನಿ. That ಜ್ಞಾನಿ and Bhagavan, there is no difference because no mind is God. ಅದು ಹೇಗಂದ್ರೆ, ಆ ನೋ ಮೈಂಡ್ ಸ್ಟೇಟ್ ಹೇಗಿರ್ತದೆ, ಶುದ್ಧ ಚೈತನ್ಯ ಮಾತ್ರ ಇರ್ತದೆ, ಅವೇರ್ನೆಸ್ ಮಾತ್ರ. ದಟ್ಸ್ ಎ ಪ್ಯೂರ್ ಅವೇರ್ನೆಸ್, ಅರಿವು ಮಾತ್ರ. ಆ ಅರಿವಿನ ಹೇಳೋದು ಆತ್ಮಜ್ಯೋತಿ ಅಂತ, ದ ಲೈಟ್ ಆಫ್ ದ ಸೆಲ್ಫ್. ಅರಿವು, ಅವೇರ್ನೆಸ್.
there's a pure awareness and that is bliss. ಆ ಅವೇರ್ನೆಸ್ ನಲ್ಲಿ ಏನೇನು ಕಾಣ್ತವೆ ಅದಕ್ಕೆ ಸಾಕ್ಷ್ಯ ಆಗಿರ್ತದೆ ಅವೇರ್ನೆಸ್. ಸಾಕ್ಷಿ ಸ್ವರೂಪದಲ್ಲಿ ಆತ್ಮ ಸ್ವರೂಪದಲ್ಲಿ ನಿಲ್ತಾನೆ, ಅದಕ್ಕೆ ಜ್ಞಾನಿ ಅಂತ. there's a pure awareness and the awareness becomes the witness of whatever is happening, not a participant. Such a mind is called no mind. ಅದಕ್ಕೆ ನೋ ಮೈಂಡ್, ಮನಸ್ಸನ್ನು ದಾಟಿದ ಸ್ಥಿತಿ ಇದ್ರು. ಎಲ್ಲ ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಎಷ್ಟು ಫಾರ್ ಯು ಟು ಗೋ ಟುವರ್ಡ್ಸ್ ಎ ನೋ ಮೈಂಡ್ ಸ್ಟೇಟ್. ಇಫ್ ಯು ಹ್ಯಾವ್ ರೀಚ್ಡ್ ನೋ ಮೈಂಡ್ ಸ್ಟೇಟ್, ಇಟ್ಸ್ ಕಾಲ್ಡ್ ಮುಕ್ತಿ. ದೇರ್ ಇಸ್ ನೋ ಮುಕ್ತಿ ಆಫ್ಟರ್ ಡೆತ್. ಮುಕ್ತಿ ಇಸ್ ವೆನ್ ಯು ಆರ್ ಅಲೈವ್, ಬದುಕಿದ್ದಾಗ ಮುಕ್ತಿ. then you experience shanti, peace. then you experience happiness, bliss. Happiness and bliss was there already, but it is covered, ಅಲ್ಲ ಕವರ್ ಆಗಿಬಿಟ್ಟಿದೆ, ಮುಚ್ಚೋಗ್ಬಿಟ್ಟಿದೆ. ಇಟ್ ಇಸ್ ಲೈಕ್ ಎ ಮಿರರ್, ಕನ್ನಡಿ. ಕನ್ನಡಿಯಲ್ಲಿ ಏನು ಕಾಣಲ್ಲ, ಯಾಕಂದ್ರೆ ಡಸ್ಟ್ ಫುಲ್ ತುಂಬೋಗ್ಬಿಟ್ಟಿದೆ, ಎಲ್ಲ ಕಸ ತುಂಬಿಕೊಂಡಿದೆ. ದಿ ಮಿರರ್ ಈಸ್ ಕವರ್ಡ್ ವಿತ್ ಡಸ್ಟ್, ಸೊ ಯು ಕೆನಾಟ್ ಸಿ ದಿ ಫೇಸ್, ಮುಖ ಕಾಣಲ್ಲ ಕನ್ನಡಿಯಲ್ಲಿ. ಸಿಮಿಲರ್ಲಿ your atma is covered with the dust of the mind. ಮನಸ್ಸಿನ ಕಸ ತುಂಬಿಕೊಂಡಿದೆ. ಸೊ ಯು ಹ್ಯಾವ್ ಟು ನೋ ಹೌ ಟು ರಿಮೂವ್ ದ ಡಸ್ಟ್. ಕಸ ತೆಗೆದು ಕಲಿಬೇಕು. ಕ್ಲೀನ್ ಮಾಡಿದಾಗ ಅಲ್ಲಿ ಕನ್ನಡಿ ಕಾಣ್ತದೆ, ಸ್ವಚ್ಛವಾಗಿ ಕನ್ನಡಿ ಕಾಣ್ತದೆ, ಸ್ವಚ್ಛವಾಗಿ ಮುಖ ಕಾಣ್ತದೆ. ಯು ಕ್ಯಾನ್ ಸಿ ಯುವರ್ ಓನ್ ಫೇಸ್ ಬ್ಯೂಟಿಫುಲಿ. Face is the interest of the mind and the face is the interest of the mind. Correct. Face is the mirror of the mind. ಆಯ್ತಾ? ಮನಸ್ಸಿನ ಒಳಗೆ ಭೂತ ಹಾಕೊಂಡಿದ್ರೆ ಮುಖ ಕೊಡ್ಕೊಡ್ಕೊಡ್ಕೊಡ್ಬೋದು. ಮನಸ್ಸೊಳಗೆ ಶಾಂತಿ ಇದ್ರೆ ಮನಸ್ಸು ಶಾಂತ ಆಗಿರ್ತದೆ. ಆದ್ರೆ ಮನಸ್ಸೇ ಇದ್ದಿದ್ರೆ, ಮನಸ್ಸು ಮಾಯ ಆಗಿದ್ರೆ ಅಲ್ಲಿ ಏನಿರ್ತದೆ, ಭಗವಂತ ಇರ್ತಾನೆ. ಅದಕ್ಕೆ ಜ್ಞಾನಿ ಅಂತ ಹೇಳುದು. ರೈಟ್? ಮನಸ್ಸು ಶಾಂತ ಆಗಿಬಿಡಿದೆ, ಅಲ್ಲಿ ಭಗವಂತ ಮಾತ್ರ ಇದ್ದಾನೆ. ಸೊ ಯು ಹ್ಯಾವ್ ಟು ನೋ ಹೌ ಟು ಕ್ಲೀನ್ ದಿ ಮಿರರ್. ಮನಸ್ಸನ್ನು ಸ್ವಚ್ಛ ಮಾಡುವ ರೀತಿ ಕಲಿಬೇಕು. ಅದಕ್ಕೆ ಯೋಗ ಅಂತ ಹೇಳುದು. ಮನಸ್ಸು ಪೂರ ಖಾಲಿ ಆಗ್ಬಿಟ್ರೆ ಅದು ಜ್ಞಾನ ಅಂತ ಹೇಳುದು, ಪ್ಯೂರ್ ವಿಸ್ಡಮ್. ಸೊ ಇಫ್ ಯು ವಾಂಟ್ ಟು ಗೆಟ್ ಹ್ಯಾಪಿನೆಸ್, ಪೀಸ್, ಯು ಹ್ಯಾವ್ ಟು ನೋ ಹೌ ಟು ಡ್ರಾಪ್ ಯುವರ್ ಮೈಂಡ್. ಇಟ್ಸ್ ವೆರಿ ಈಸಿ ಟು ಡ್ರಾಪ್ ಎ ಹಸ್ಬೆಂಡ್, easy to drop a wife, easy to take sannyasa, easy to do puja, easy to climb a mountain, easy to run away from yourself. But to find peace in yourself is the challenge, because the mind is the one who seeks the peace. Mind is the one who creates the illusion of peace. Mind is the one who gives the feeling of peace. And mind is the one which has to disappear when the peace has to be there. It is like a policeman who becomes a thief. Or a thief you make a policeman. Both the cases you are in trouble. Eradu kadikami samasya. So the mind is both. It is either policeman and thief both. So to master the mind, to drop the mind is called enlightenment, mukti, no mind state. Right? Any questions? Any question idea? Okay. We'll do some little bit of meditation. Let us know how to keep the mind one side for some time. Again, you can pick up and going, you can put up and go. ಏನು ತೊಂದರೆ ಇಲ್ಲ, ಇಲ್ಲಿ ಬಿಟ್ಟು ಹೋಗಬೇಕಾಗಿಲ್ಲ. So, those whom I have taught the Sahasrara meditation, Sahasrara ಧ್ಯಾನ ಯಾರು ಕೇಳ್ತಿದ್ದಾರೆ Sahasrara ಧ್ಯಾನ ಮಾಡಿ. Those who know how to do meditation on the Sahasrara, do that. Those who know meditation on Adna Chakra, please do that. Adna Chakra ಮೇಲೆ ಧ್ಯಾನ ಮಾಡಿ ಗೊತ್ತಿದ್ರೆ ಮಾಡಿ. ಉಳಿದವರು ಏನು ಮಾಡಿದ್ರೆ ಉಸಿರನ್ನು ಗಮನಿಸಿ, ಅಬ್ಸರ್ವ್ ದ ಬ್ರೆತ್. ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ, ಹೊಟ್ಟೆ ಮೇಲೆ ಇಟ್ಕೊಂಡು ಉಸಿರನ್ನ ಒಳಗೆ ಹೋಗೋದು ಹೊರಗೆ ಹೋಗೋದನ್ನು ಗಮನಿಸಿ. ಉಸಿರು ಹೊರಗೆ ಹೋಗ್ತಿದ್ದಾಗ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಶಾಂತವಾದ ಮನಸ್ಸಿನಲ್ಲಿ ಪರಮಾತ್ಮ ತುಂಬಿಕೊಳ್ತಾನೆ. ದ ಮೈಂಡ್ ವಿಚ್ ಇಸ್ ಪೀಸ್ಫುಲ್ ವಿಲ್ ಬಿ ಫಿಲ್ಡ್ ವಿತ್ ದ ಲವ್, ಕಾಂಪ್ಯಾಷನ್, ವಿಸ್ಡಮ್ ಆಫ್ ದಿ ಸೆಲ್ಫ್. ಉಸಿರನ್ನ ಗಮನಿಸಲಿಕ್ಕೆ ಶುರು ಮಾಡಿ.